ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 14ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಕೋನವನ್ನ ಎರಡು ಸಮಾನ ಕೋನಗಳಾಗಿ ವಿಭಜಿಸುವ ಕಿರಣವು. ಸೊ ನೋಡಿ, ಆಯ್ಕೆ ಎ ಲಂಬಾರ್ಧಕ, ಆಯ್ಕೆ ಬಿ ಕೋನಾರ್ಧಕ, ಆಯ್ಕೆ ಸಿ ಛೇದಕ, ಆಯ್ಕೆ ಡಿ ಶೃಂಗ. ಸೊ ಇಲ್ಲಿ ಸರಿಯಾದ ಆಯ್ಕೆ ಬಿ ಆಗತ್ತೆ, ಕೋನಾರ್ಧಕ. ಯಾಕಂದ್ರೆ ಒಂದು ಕೋನವನ್ನ ನಿಖರವಾಗಿ ಎರಡು ಸಮಾನ ಭಾಗಗಳನ್ನಾಗಿ ಕತ್ತರಿಸುವ ಅಥವಾ ವಿಭಜಿಸುವ ಕಿರಣವನ್ನ ನಾವು ಕೋನಾರ್ಧಕ ಅಂತ ಹೇಳ್ತೇವೆ. ಸೊ ಚಿತ್ರವನ್ನ ಗಮನಿಸ್ರೆ ನೋಡಿ, ಥೀಟಾ ಇದೆ. ಸೊ ಇದನ್ನ ಕೋನಾರ್ಧಕ ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡಿದ್ರೆ ಸೊ ಇದು ಥೀಟಾ ಬೈ ಟು ಆಗುತ್ತೆ. ಓಕೆ. ಸೊ ಲಂಬಾರ್ಧಕ ಅಂದ್ರೆ ಏನು? ಸೊ ಇದು ಒಂದು ಸರಳ ರೇಖೆಯನ್ನ ಮಧ್ಯದಲ್ಲಿ ಅಂದ್ರೆ 90 ಡಿಗ್ರಿ ಕೋನದಲ್ಲಿ ಎರಡು ಸಮಭಾಗಗಳನ್ನಾಗಿ ಕತ್ತರಿಸುವಂತಹ ರೇಖೆ. ಓಕೆ. ಸೊ ಛೇದಕ ಅಂದ್ರೆ ಏನ್ ಹೇಳಿ, ಎರಡು ಕೋನ ಸರಳ ರೇಖೆಗಳು ಛೇದಿಸುತ್ತದೆ, ಒಂದು ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಶೃಂಗ ಅಂದ್ರೆ ಏನು? ಸೊ ಈ ರೀತಿ ಶೃಂಗ. ಓಕೆ. ಸೊ ಈ ಎರಡು ರೇಖೆಗಳು ಸಂಧಿಸುವಂತಹ ಬಿಂದುವನ್ನ ನಾವಿಲ್ಲಿ ಶೃಂಗ ಅಂತ ಹೇಳ್ತೇವೆ. ಓಕೆ. ಸೊ ಹಾಗಾಗಿ ಒಂದು ಕೋನವನ್ನ ಎರಡು ಸಮಾನ ಕೋನಗಳಾಗಿ ವಿಭಜಿಸುವಂತಹ ಕಿರಣ ಏನು ಹೇಳಿ, ಕೋನಾರ್ಧಕ. ಸೊ ಹಾಗಾಗಿ ಯಾವುದು ಬಿ ಆಯ್ಕೆ ಸರಿ ಆಗತ್ತೆ. ಓಕೆ. ಥ್ಯಾಂಕ್ ಯು.